ನಾನು ಪಾರ್ಲಿಮೆಂಟ್ ಮೆಂಬರ್ ಅಂತ ತಿಳ್ಕೊಂಡಿದ್ದೆ. ನನಗೆ ಮೊನ್ನೆನೇ ಗೊತ್ತಾಗಿದ್ದು ಅವ್ರಿಗೆ ಇವರೊಬ್ಬರು ಮೇಸ್ತ್ರಿ ಅಂತ. ನಿಮ್ಮ ಮತ ನಮಗೆ ಬೇಡ, ಅವ್ರಿಗೆ ಈ ಭಾಷೆ ಉಪಯೋಗಿಸ್ತಾರಲ್ಲ, ಇವ್ರು ಎಂ ಪಿನ ಯಾರಿಗೋ ಚೇರ್ಮನ್ ಕೊಟ್ಬಿಡಿ. ಇವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಿದ್ರೆ ಆ ಭಾಷೆ ಉಪಯೋಗಿಸ್ತಾ ಇದ್ದಿಲ್ಲ. ಸಿದ್ದರಾಮಯ್ಯನವ್ರ ದಿನಚರಿ ಇವ್ರಿಗೇನಾದ್ರು ಗೊತ್ತಾ? ಬೆಳಗ್ಗೆ ಅವರು 5-5:30 ಗೆದ್ದರೆ ಬೆಳಗ್ಗೆ ಅವರು ವಾಕಿಂಗು ಎಲ್ಲ ಮುಗಿಸಿದ ನಂತರ ಎಲ್ಲ ಪತ್ರಿಕೆಗಳನ್ನು ಓದುವುದು, ಆನಂತರ ಕಾಫಿ, ಎಷ್ಟು ಬೆಳಗ್ಗೆ 5:30-6 ಗಂಟೆಗೆ ಇದ್ದರೆ, ಆನಂತರ ವಿಧಾನಸೌಧ, ಇಷ್ಟೆಲ್ಲ ಕೆಲಸ ಮುಗಿಸಿ ಮನೆಗೆ ಬಂದರೆ ರಾತ್ರಿ 9:30-10 ಗಂಟೆ ಆಗ್ಬೋದು, 11 ಗಂಟೆನೂ ಆಗ್ಬೋದು. ಆನಂತರ ತಿರ್ಗಾ ಮನೆಗೆ ಹೋಗೋದು, ಮಲಗೋದು 2 ಗಂಟೆ. ಸರ್ಕಾರದ ಏನೇನಿದೆ ಎಲ್ಲ ನೋಡಿ 2 ಗಂಟೆ ಆಗುತ್ತೆ. 2 ಗಂಟೆ ಆದಮೇಲೆ ತಿರ್ಗಾ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾರೆ. 4 ಗಂಟೆ ಟೈಮ್ ಮಾತ್ರ ನಿದ್ರೆ ಮಾಡ್ತಾರೆ, ಹೆಚ್ಚು ಕಡಿಮೆ 4-5 ಗಂಟೆ ಟೈಮು. ಅವ್ರಿಗೆ ಈ ಭಾಷೆ ಉಪಯೋಗಿಸ್ತಾರಲ್ಲ, ಇವ್ರು ಎಂ ಪಿನ ಅಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ದರಿಂದ ಸಿದ್ದರಾಮಯ್ಯನವರು 5 ದಶಕಗಳು, ಸುಮಾರು 50 ವರ್ಷಗಳು ರಾಜಕೀಯ ಮಾಡಿದ್ದಾರೆ. ಇವತ್ತು ಗಂಟನೂ ಯಾರು ಕರ್ನಾಟಕದಲ್ಲ ಭಾರತ ದೇಶದಲ್ಲಾಗಿರಲಿ ಅವ್ರ ಪ್ರಧಾನಿ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಅಷ್ಟು ಅಗ್ರವಾಗಿ ಮಾತಾಡಲ್ಲ. ಇವರು ಅದನ್ನು ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಅಭಿವೃದ್ಧಿ ಮಾಡಿದ್ದೀನಿ ಅಂತಾರೆ. ಈ ಅಭಿವೃದ್ಧಿ ಮಾಡಿರೋರು ಜನ ಎಲ್ಲನೂ ಅವ್ರವರೇ ಗುರುತಿಸ್ತಾರೆ. ಇವರು ಹೇಳ್ತಾಯಿದ್ರು ಮಹಾರಾಜರ ಬಗ್ಗೆ ಸಿದ್ದರಾಮಯ್ಯನವ್ರು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ. ಮಹಾರಾಜರಿಗೆ ಇವ್ರು ಹೇಳ್ಬಿಟ್ಟು ಏನು ಗುರುತಿಸ್ಬೇಕಾಗಿಲ್ಲ. ಮಹಾರಾಜರಿಗೆ ಇಡೀ ದೇಶದ ಜನತೆ ಗುರುತಿಸ್ತಿದ್ದಾರೆ ನಮ್ಮ ಮಹಾರಾಜರು ಅಂತ. ದಿನನಿತ್ಯ ಸಾವಿರಾರು ಜನ ಬಂದು ನಮ್ಮ ಅರಮನೆ ನೋಡ್ತಾರೆ. ಆಯಿತಾ? ಕೆಲಸ ಮಾಡಿರೋರು ಇವ್ರು ಕೆಲಸ ಮಾಡಿದ್ದೆ. ಆದರೆ ಈಗ ಆಲ್ರೆಡಿ ನಮ್ಮ ಕಾಂಗ್ರೆಸ್ ವಕ್ತಾರರಾದ ಲಕ್ಷ್ಮಣ್ಣವರು ಮತ್ತು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಬನ್ನಿ ಚರ್ಚೆ ಮಾಡೋಣ, ನಿಮ್ಮ ಅಭಿವೃದ್ಧಿ 9 ವರ್ಷ ಏನು ಮಾಡಿದ್ದೀರಿ, 9 ವರ್ಷ ಆಗೈತೆ, ಚರ್ಚೆ ಮಾಡೋಣ ಬನ್ನಿ ಅಂತ ಅವ್ರ ಆಫೀಸ್ಗೆ ಹೋಗಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ. ಯಾಕೆ ಚರ್ಚೆ ಮಾಡಿಲ್ಲ? ಚರ್ಚೆ ಮಾಡಪ್ಪ, ಇವತ್ತು ನೀವು ಬನ್ನಿ ಚರ್ಚೆ ಮಾಡೋಕ್ಕೆ ಅವರು ರೆಡಿ ಇದ್ದಾರೆ. ನೀವೇನು ಅಭಿವೃದ್ಧಿ ಮಾಡಿದ್ದೀರಿ ಅದನ್ನು ಹೇಳಿ. ಸಿದ್ದರಾಮಯ್ಯನವರ ಅಭಿವೃದ್ಧಿ ಏನು ಮಾಡಿದ್ದಾರೆ ಅಂತ ನೀವೇನಿಲ್ಲ, ಎಲ್ಲರೂ ಒಂದು ಕಡೆ ಕುಂತು ಕೇಳಿ, ಎಲ್ಲರೂ ಹೇಳ್ತಾರೆ ಏನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ. 2013ರಿಂದ 18 ತನಕ ಆದಂಥ ಅಭಿವೃದ್ಧಿಗಳು ಮೈಸೂರಿನಲ್ಲಿ ಅಪಾರ. ಯಾರಿಗಾರಿಗೆ ಕೇಳಿ. ಈಗ ಅವರ ಎಮ್ ಎಲ್ ಎಗಳು ಇದ್ರಲ್ಲ, ಕೇಳಿ. ರಾಮದಾಸ್ ಇದ್ದರು ಅವಾಗ, ಅದಾದ ನಂತರ ಕೇಳಿ ಅವರು ಏನಾಗಿದೆ ಅಂತ ಎಮ್ ಎಲ್ ಎಗಳು. ಇವ್ರಿಗೆ ಏನೇನೋ ಅಭಿವೃದ್ಧಿ ಆಗಿದೆ ಅದನ್ನು ತಿಳ್ಕೋಬೇಕು. ಮತ್ತು ಜೊತೆಗೆ ಇವರೊಬ್ಬರು ಪಾರ್ಲಿಮೆಂಟ್ ಮೆಂಬರ್ ಆದಂಥವ್ರು ರಾಜ್ಯದಲ್ಲಿ ಯಾವ ಪಕ್ಷದವ್ರು ಯಾರು ಮುಖ್ಯಮಂತ್ರಿಗಳಾಗಿರಲಿ ಅವ್ರ ಹತ್ರ ಅನ್ಯೂನ್ಯವಾಗಿದ್ದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನೇನಾಗಬೇಕು, ಇಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಡಿ ಅಂತ ಹೋಗಿ ಕೇಳೋಂಥ ಇದಿರಬೇಕು. ಇವರು ಅಭಿವೃದ್ಧಿ ಬಗ್ಗೆ ಏನು ಕೇಳೋಂಥ ಇದೇ ಇಲ್ಲ. ಬರೀ ಇವರು ತಿಳ್ಕೊಂಡ್ರದೆ ಅಂತ ಅದೇನೋ ಜನಗಳ ಮೇಲೆ ಜನಗಳನ್ನ ಎತ್ಕಟ್ಟ ಅಂಥದ್ದು, ಒಂದು ಸಮಾಜದ ಮೇಲೆ ಒಂದು ಸಮಾಜನ ಎತ್ಕಟ್ಟ ಅಂಥದ್ದು. ನಿಮ್ಮ ಮತ ನಮಗೆ ಬೇಡ, ನೀವು ಆಗ್ತೀವ್ರು ಬೇಡ, ಅವ್ರು ಬೇಡ, ಇವ್ರು ಬೇಡ ಅಂತ. ಇವ್ರಿಗೆ ಹಿಂದ ವರ್ಗಗಳ ಮೇಲೆ ಎಲ್ಲೋ ಒಂದು ಆಕ್ರೋಶ ಇದ್ದಂಗೆ ಕಾಣಿಸ್ತದೆ. ಇವ್ರು ಮಾತಾಡೋ ರೀತಿ, ಇವ್ರು ಮಾತಾಡೋ ದಾಟಿಗಳೆಲ್ಲ. ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಇಲ್ಲಿ ತನಕ ಯಾರೂ ನಾನು ಮಾತಾಡಿದ್ದು ನೋಡಿತ್ತಿಲ್ಲಪ್ಪ. ನಾನು ನೋಡ್ದಂಗೆ ಇವರು ವಿರೋಧ ಪಕ್ಷದ ನಾಯಕರಾದಾಗ ವಸತಿ ಸಚಿವರಾದ ಸೋಮಣ್ಣವ್ರು ಒಂದು ಸತಿ ಸುಡುಗಾಡು ಸಿದ್ಧ ಅಂಥೇಳಿ ಲಾಸ್ಟ್ 2022 ಫೆಬ್ರವರಿನಲ್ಲೇನೋ ಹೇಳಿದರು. ಈ ಬಿ ಜೆ ಪಿಯವ್ರಿಗೆಲ್ಲ ಹಿಂದ ವರ್ಗಗಳ ಮತ್ತು ಶೋಷಿತ ವರ್ಗದ ಬಗ್ಗೆ ಏನೋ ಒಂದು ಆಕ್ರೋಶ ಇರಬೇಕು ಅಂತ ಕಾಣಿಸ್ತದೆ. ಅವ್ರು ಅವಾಗ ಹೇಳಿದರು. 2023 ಕಡೆಯಲ್ಲಿ ಈಗ ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಆದವರು ಇವರು ನಮ್ಮ ಮೇಸ್ತ್ರಿ ಅವರು ಹೇಳ್ತಾ ಇದ್ದಾರೆ. ಏನದು ಆಟ ಆಡೋ ಸಾಮಾನ? ಏನು ನಿಮ್ಮಲ್ಲಿ ಮಾಡ್ತಾರಲ್ಲ ಆ ಥರ ಅಂತ ತಿಳ್ಕೊಂಡಿದ್ದೀರಾ? ಅದನ್ನೆಲ್ಲ ಅದು ಒಂದು ಪಾರ್ಟಿ, ನ್ಯಾಷನಲ್ ಪಾರ್ಟಿ, ಯಾರಿಗೆ ಮಾಡಬೇಕು ಏನು ಮಾಡಬೇಕು ಅಂತ ಅದು ಮೀಟಿಂಗ್ ಮಾಡ್ತಾರೆ. ತಾವೇನೋ ಅವ್ರಿಗೆ ಅದರ ಬಗ್ಗೆ ತಿಳುವಳಿಕೆ ಹೇಳೋಂಥದ್ದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ನಿಮಗೆ ಇಲ್ಲ ಆಲ್ರೆಡಿ ಏನೋ ಒಂದು 38-40 ವರ್ಷ ಇರ್ಬೋದು. ಇವರು ರಾಜಕೀಯಕ್ಕೆ ಬಂದು 50 ವರ್ಷ ಆಗಿದೆ. ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಅರಿವಿರ್ತದೆ. ತಾವು ಮಾಡಬೇಕಾಗಿರೋದನ್ನು ಮಾಡಿದ್ರೆ ಸಾಕು ನಮಗೆ. ನೀವೇನು ಲೈವ್ ಬಂದಿದ್ದೀರಿ ಭಾಳ ಸಂತೋಷ. ಅದೇ ಥರ ಪಾರ್ಲಿಮೆಂಟ್ಗೆ ಏನಾಗಿದೆ ಅದ್ರ ಬಗ್ಗೆನೂ ಲೈವ್ ಬನ್ನಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡೋಕ್ಕೆ ಇಷ್ಟ ಮಾಡ್ತೀನಿ. ಎಲ್ಲ ಆಡು ಭಾಷೆನಲ್ಲೇ ಮಾತಾಡೋದಾಗಿದ್ದಿದ್ರೆ ಏನಕ್ಕೆ ಆಡು ಭಾಷೆ ಇವ್ರು ಎಲ್ಲಿದ್ದರು? ಆಡು ಭಾಷೆ ಕಲ್ತ್ಕೊಂಬರೋಕ್ಕೆ. ಆಡು ಭಾಷೆ ಎಲ್ಲಿರೋದು? ಅದು ಇವರಿರೋದು ನಗರ ಪ್ರದೇಶಗಳಲ್ಲಿದ್ದರು ಆಡು ಭಾಷೆ ಮಾತಾಡೋದಕ್ಕೆ. ಆಡು ಭಾಷೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿದ್ದಂಥವ್ರು ಜಾಸ್ತಿ ಆ ಪದಗಳನ್ನ ಯಾಕ, ಏನ, ಬಂದ್ಯಾ, ಎತ್ತಾಗೋದೆ ಈ ಭಾಷೆಗಳು ಇರ್ತವೆ. ಆಡು ಭಾಷೆನಲ್ಲಿ ಮಾತಾಡೋದೇ ಬೇರೆ. ತಾವು ಮಾತಾಡ್ತಿರಲ್ಲ ಆ ಭಾಷೆನೇ ಬೇರೆ.
ನೀವು ಲೈವ್ ಬಂದು ಈಗ ಹೇಳ್ತೀರಿ ನಾನು ಆಡು ಭಾಷೆನಲ್ಲಿ ಹೇಳಿದೆ ಅಂತ. ಆಡು ಭಾಷೆನಲ್ಲಿ ಯಾವ ಪದ ಉಪಯೋಗಿಸಿದ್ದೀರಿ ನೀವು? ಯಾರು ಹೆಸರನ್ನೇ ತಗೊಂಡಿದ್ದೀರಿ? ಅದಕ್ಕೆ ಜನಗಳಿಗೆ ಅರ್ಥ ಆಗಲ್ವಾ? ಜನಗಳಿಗೆ ಈ ಪಾರ್ಲಿಮೆಂಟಲ್ಲಿ ನೀವೇನಿದ್ದೀರಿ ಮೈಸೂರು ಕೊಡಗು ಇದಕ್ಕೆ ಅಲ್ಲೆಲ್ಲನೂ ಅರ್ಥ ಆಗುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತರನ ಜನನೇ ಕೊಡ್ತಾರೆ. ನೋಡಿ ಸರ್, ನಮ್ಮ ಕರ್ನಾಟಕದಲ್ಲಿ ಸುಮಾರು 28 ಜನ ಪಾರ್ಲಿಮೆಂಟ್ ಮೆಂಬರ್ ಹೇಳಿದ್ದಾರೆ. ಇವರೊಬ್ಬರು ಬಿಟ್ಟು 27 ಜನದಲ್ಲೂ ಯಾರಾದರೂ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ ಹೇಳಿ? ಯಾರೂ ಮಾತಾಡಲ್ಲ. ಇವರೊಬ್ಬರು ಏನಕ್ಕೆ ಮಾತಾಡೋದು? ಮೊನ್ನೆ ಚುನಾವಣೆ 2023 ಚುನಾವಣೆ ಈಗ ಮೊನ್ನೆ ನಡೀತಲ್ಲ ವರ್ಣಕ್ಷೇತ್ರದಲ್ಲಿ, ಅಲ್ಲೂ ಅಷ್ಟೇ ಏನು ಮಾಡಿದ್ದಾರೆ? ಈ ವರ್ಣ ಕಾನ್ಸ್ಟಿಟ್ಯೂನ್ಸಿಗೆ ಅಂತ ಹೋಗಿದ್ರು. ವರ್ಣ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ರೌಂಡ್ ಹೊಡೀಲಿ, ಎಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ ಅಂತ ಗೊತ್ತಾಗುತ್ತೆ. ಇವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಮೈಸೂರು ಕೊಡಗು ಏನು ಕಾನ್ಸ್ಟಿಟ್ಯೂನ್ಸಿ ಇದೆ ಅಲ್ಲಿಗೆ ಕೆಲಸ ಮಾಡೋದು ಕಲೀಲಿ. ಅದನ್ನು ಬಿಟ್ಬಿಟ್ಟು ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡುತ್ತೀನಿ ಅಂದರೆ ಏನೂ ಆಗದಿರೋಂಥ ಕೆಲಸ. ಸಿದ್ದರಾಮಯ್ಯನವ್ರಿಗಾಗಲೇ 76ನೇ ವರ್ಷ ನಡೀತಾ ಐತೆ. ಅವ್ರಿಗೆ 50 ವರ್ಷ ರಾಜಕೀಯದಲ್ಲಿ ಇವರಂಥವ್ರನ್ನ ಬಹಳ ಜನಗಳನ್ನ ನೋಡಿದ್ದಾರೆ. ಇವರು ಹೇಳ್ತಾರಲ್ಲ, ನಾನು ಎಲ್ಲರಿಗೂ ಕಾಲು ಬೀಳ್ತೀನಿ ನಮ್ಮ ಸಂಸ್ಕೃತಿ ಅಂತ. ಹೌದು, ನಿಮ್ಗೆ ಗೊತ್ತಿರಬೇಕು, ನಮ್ಮ KR ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಅವರಾಗಿದ್ದರು ರಾಮದಾಸ್ ಅವರು. ಯಾವುದೋ ಬಸ್ ಸ್ಟ್ಯಾಂಡಲ್ಲಿ ಇದಾಗಿದೆ ಅಂತೇಳಿ ಅವ್ರಿಗೆ ಅಷ್ಟು ತೊಂದರೆಗಳನ್ನ ಕೊಟ್ಟು ಆನಂತರ ಒಂದು ಯಾವುದೋ ಸ್ಟೇಜ್ ಕಾರ್ಯಕ್ರಮಕ್ಕೆ ಬಂದಾಗ ಕಾಲು ಮುಗಿತಾರೆ. ಕಾಲು ಮುಗಿಯೋದ್ರಿಂದ ಏನೂ ಆಗಲ್ಲ. ಕಾಲು ಮುಗಿಯೋದು ಬೇಕಿಲ್ಲ, ಕೈ ಮುಗಿಯೋದು ಬೇಕಿತ್ತಿಲ್ಲ. ನಮ್ಮ ಆತ್ಮ ನಮ್ಮನ್ನ ಹೇಗಿದ್ದೀವಿ ಅಂತ ಹೇಳ್ತದೆ, ಅಷ್ಟಿದ್ರೆ ಸಾಕು. ಈ ಸಮಯ ಸಾಧಕ ರಾಜಕೀಯ ಮಾಡೋಂಥದ್ದು ಈ ಕರ್ನಾಟಕದಲ್ಲಿ ಬೇಕಿಲ್ಲ. ಅದರಲ್ಲೂ ಮೈಸೂರು ಕೊಡಗುಗೆ ಅದರ ಅವಶ್ಯಕತೆಯೂ ಇಲ್ಲ. ಈಗ ಮೊನ್ನೆ ತಾನೇ ಪಾರ್ಲಿಮೆಂಟಲ್ಲಿ ಚಳಿಗಾಲದ ಅಧಿವೇಶನ ಮುಗೀತು. ನಮ್ಮ ಮುಖ್ಯಮಂತ್ರಿಗಳು ಸುಧಾ ಹೋಗಿದ್ದರು, ನಮ್ಮ ಕೃಷ್ಣ ಬೈರೇಗೌಡರು ಸುಧಾ ಹೋಗಿದ್ದರು. ಸುಮಾರು ನಮಗೆ 18,177 ಕೋಟಿ ರೂಪಾಯಿ ಬರ ಪರಿಹಾರ ನಮ್ಮ ಕರ್ನಾಟಕಕ್ಕೆ ಬರಬೇಕು. ಅದರ ಬಗ್ಗೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರು, ಮಿನಿಸ್ಟ್ರನ್ನ ಭೇಟಿ ಮಾಡಿ ಬಂದರು. ಇವ್ರು ಇದ್ರಲ್ಲ, ಚಳಿಗಾಲದ ಅಧಿವೇಶನ ನಡೀತಿತ್ತಲ್ಲ, ಹೇಳ್ಬೋದಾಗಿತ್ತಲ್ಲ. ಕರ್ನಾಟಕದಿಂದ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ನಮಗೆ ಬರ ಪರಿಹಾರ ಬೇಗ ಬಿಡುಗಡೆ ಮಾಡಿ. ಇವ್ರ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದಲ್ಲ, ಪಿರಿಯಾಪಟ್ಟಣ, ಹುಣಸೂರು, ಮೈಸೂರು ಎಲ್ಲ ಬರ ಪರಿಹಾರದಲ್ಲಿದೆ, ಕೇಳ್ಬೋದಾಗಿತ್ತಲ್ಲ. ಸುಮಾರು 18,177 ಕೋಟಿ ಹಣ ಬರಬೇಕು, ಬಂದಿಲ್ಲ. ಮತ್ತು ಹಂಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸುಮಾರು ಪ್ರತಿ ವರ್ಷವೂ 20,000 ಕೋಟಿ ಸ್ಟೇಟು ಸೆಂಟ್ರಲಿಂದ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ಸುಮಾರು ಈಗ ಅದೆಷ್ಟು 12-13 ಸಾವಿರ ಕೋಟಿಗೆ ಬಂದುಬಿಡೈತೆ. ಸುಮಾರು 7-8 ಸಾವಿರ ಕೋಟಿ ಅಲ್ಲಿ ಕಡಿಮೆ ಆಯಿತು. ಮತ್ತು 15ನೇ ಬಡ್ಜೆಟಲ್ಲಿ ನಮಗೆ 4 ವರ್ಷ ಇವರ ಸ್ಟೇಟ್ ಗೌರ್ನಮೆಂಟ್ ಇತ್ತಲ್ಲ, ಸುಮಾರು ಎಷ್ಟು 45,000 ಕೋಟಿ ನಮಗೆ ಕಡಿಮೆ ಆಯಿತು. ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಹೇಳಿದ್ದಾರೆ 5,495 ಕೋಟಿ ರೂಪಾಯಿ ಕೊಡಬೇಕು ಇವತ್ತುವೇ. ನಮ್ಮ ಕರ್ನಾಟಕದಿಂದನೇ ಆಯ್ಕೆ ಆದೋದವ್ರು ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರು ಸೆಂಟ್ರಲ್ ಗೌರ್ನಮೆಂಟು. ಅದನ್ನು ಕೇಳಿ ಆ ಕೆಲಸಗಳನ್ನ ಮಾಡಿ ಜನ ನಿಮ್ಮನ್ನು ತಂದೋಗಿ ಎಲ್ಲಿ ಬೇಕೋ ಅಲ್ಲಿ ಕುಂಡಿಸ್ತಾರೆ. ಅದನ್ನು ಬಿಟ್ಬಿಟ್ಟು ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಆಡಿ ನೀವು ಹೀರೋ ಆಗ್ತೀನಿ ಅನ್ನೋದು ಬರೀ ಸುಳ್ಳು. ಇದೇ ರೀತಿ ನೀವು ಮುಂದುವರೆದಿದ್ದಾದರೆ ಮುಂದಿನ ದಿನಗಳಲ್ಲಿ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ತಮಗೆ